ನಮ್ಮ ಹೆಸರು ಮಂಜುನಾಥ್ ಅಂತ, ಹಾಸನ ಡಿಸ್ಟ್ರಿಕ್ಟ್ ಒಳನೇಶ್ವರ ತಾಲೂಕು ಕಟ್ಟೆಹೊಸಳ್ಳಿ ಅಂತ. ಇವಾಗ ನಾನು ಬ್ಯಾಕ್ ಪೇಯ್ನು ಮತ್ತು ಲೆಗ್ ಪೇಯ್ನು ಜಾಸ್ತಿ ಇತ್ತು. ಸ್ವಲ್ಪ ದೂರ ನಡೆದ್ರು ಸ್ವಲ್ಪ ನಡೆಯೋಕೆ ಆಗ್ತಿರಲಿಲ್ಲ, ಅಲ್ಲೇ ಕೂತ್ಕೊಬಿಡೋಣ ಅನ್ಸೋದು. ಬೆಂಗಳೂರಿಗೆ ಒಂದು ಸಲ ಹೋಗಿದೆ, ಅದು ಡಾಕ್ಟರ್ ಇಲ್ಲಿ ಪೇನ್ ಕಿಲ್ಲರ್ ಅಂತ ಹಾಸ್ಪಿಟ್ಲು. ಅಲ್ಲಿ 7 ದಿನಕ್ಕೆ 70,000 ಕಟ್ಟಿದೆ, ಒಂದು ಪಿನ್ ಪಾಯಿಂಟ್ ಕಮ್ಮಿ ಆಗಲಿಲ್ಲ. ಆಮೇಲೆ ಇಲ್ಲಿ ಮೊಬೈಲಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆಲ್ಲ ತೋರಿಸ್ತೆ, ಕಮ್ಮಿ ಆಗಲಿಲ್ಲ. ಮತ್ತು ಮೊಬೈಲಲ್ಲಿ ನೋಡಿದೆ, ಯೂಟ್ಯೂಬಲ್ಲಿ ಆಯಲ್ ಮಠಮ್ ಅಂತ ನೋಡಿದೆ. ಸ್ವಲ್ಪ ಜನ ಎಲ್ಲರೂ ವೀಡಿಯೋ ನೋಡಿದ್ನಲ್ಲ, ಎಲ್ಲ ಕ್ಲಿಯರ್ ಆಗಿದೆ ಅಂತ ಹೇಳಿದರು. ಬಂದೆ, ಸರ್ ನಾವು ಕ್ಲಿಯರ್ ಮಾಡಿಕೊಡ್ತೀವಿ, ಬನ್ನಿ ಅಡ್ಮಿಟ್ ಆಗಿ ಅಂತ ಹೇಳಿದರು. ಮಾಡಿದೆ. ಹೆಚ್ಚು ಕಮ್ಮಿ ಬಂದು ಒಂದು 4-5 ದಿನಕ್ಕೆ ಹೆಚ್ಚು ಕಮ್ಮಿ ಒಂದು 40-45% ಕಮ್ಮಿ ಆಗೋಯಿತು. ಇವಾಗ 12 ಡೇಸ್ ಮುಗಿಸಿ 45 ಡೇಸ್ ಮುಗಿಸ್ಬಿಟ್ಟು ಇವಾಗ ಫಾಲೋಅಪ್ 3 ದಿನ ಬಂದಿದ್ದೀನಿ. ಹೆಚ್ಚು ಕಮ್ಮಿ ಒಂದು ಬ್ಯಾಕ್ ಪೇನ್ ಎಲ್ಲ ಕಮ್ಮಿ ಆಗೋಗಿದೆ ಆಲ್ರೆಡಿ. ಇಲ್ಲಿ ಸ್ವಲ್ಪ ಇನ್ನೊಂದು 30% ಇದೆ, ಕಮ್ಮಿ ಆಗುತ್ತೆ. ಇವಾಗ ನನ್ನ ಕಡೆಯಿಂದ ನಾನು ಎಲ್ಲರಿಗೂ ಸಜೆಷನ್ ಮಾಡೋದು, ಎಲ್ಲೂ ಹೋಗೋಕ್ಕಿಂತ ಬಂದು ಇಲ್ಲೇ ತೋರಿಸಿದ್ರೆ ಒಳ್ಳೆಯದು. ದುಡ್ಡೆಲ್ಲ ಬೇರೆ ಕಡೆ ತೋರಿಸಿ ಕಳ್ಕೊಳ್ಳೋಕ್ಕಿಂತ 100% 200% ಗ್ಯಾರಂಟಿ ಕೊಡ್ಬೋದು ಇಲ್ಲಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಇಲ್ಲ ಮತ್ತು ಇದು ಮಾಡ್ತಾರೆ ಮರ್ಮ ಮತ್ತು ಇದು ಎಲ್ಲ ಫೈನಾಗಿದೆ ಸರ್. ಮರ್ಮ ಮತ್ತು ಟ್ರೀಟ್ಮೆಂಟ್ ಎಲ್ಲ ಕೊಡ್ತಾರಲ್ಲ, ಇವರು ಟ್ರೀಟ್ಮೆಂಟ್ ಇವರೆಲ್ಲ ಕ್ಲೀನಾಗಿ ನೋಡ್ಕೊತಾರೆ ಸರ್. ಇವರು ಕ್ಲೀನಾಗಿ ಊಟದ ಪ್ರತಿಯೊಂದೂ ನಾವು ಒಂಚೂರು ಮಾತಾಡೋಂಗಿಲ್ಲ, ಆ ಥರ ಇದೆ. ಅಂದರೆ ನಿಮಗೆ ಈ ಮರ್ಮ ಚಿಕಿತ್ಸೆ ಮಾಡುವಾಗ ಭಾಳ ನೋವಾಗ್ತಾ ಇತ್ತಾ? ಸ್ಟಾರ್ಟಿಂಗ್ ಬಂದಾಗ ಒಂದು ದಿನ ನೋವು ಬರಲ್ಲ. ಸ್ಟಾರ್ಟಿಂಗ್ ಬರ್ತೀವಲ್ಲ, ಮರ್ಮದಿಂದಲೇ ಆಲ್ಮೋಸ್ಟ್ ಒಂದು 60-70% ಮರ್ಮದಲ್ಲೇ ಕಮ್ಮಿ ಆಗುತ್ತೆ. ಅದನ್ನು ನಾವು ಸ್ವಲ್ಪ ಒಂಚೂರು ಪೈನ್ ಬರುತ್ತೆ ಅದು ತಡ್ಕೊಂಡ್ರೆ ಆಲ್ಮೋಸ್ಟ್ ಒಂದು 70-80% ಅದಲ್ಲೇ ಕಮ್ಮಿ ಆಗೋಗುತ್ತೆ. ನೀವು ಸರ್ ಕರೆಕ್ಷನ್ ಮಾಡ್ತಾರೆ, ಆಲ್ಮೋಸ್ಟ್ ಅದರಲ್ಲೂ ಒಂದು 100% ಅದಲ್ಲೇ ಕಮ್ಮಿ ಆಗುತ್ತೆ ಸರ್ ಮಾಡೋದು. ಕಂಪ್ಲೀಟ್ ಚೆನ್ನಾಗಿದೆ ಸರ್. ಈಗ ನನ್ನ ಕಡೆಯಿಂದ ಈಗ 3 ಜನ ರೆಡಿ ಇದ್ದಾರೆ, ಒಬ್ಬರು ಲೇಡೀಸು, ಒಬ್ಬರು ಜೆಂಟ್ಸ್ ಇದ್ದಾರೆ. ಅವ್ರು ಸಜೆಷನ್ ಮಾಡ್ತೀನಿ, ಕಳಿಸ್ಕೊಡ್ತೀನಿ. ಖಂಡಿತ. ಅಂದ್ರೆ ನಿಮ್ಗೆ ಅಷ್ಟೊಂದು ವಿಶ್ವಾಸ ಬಂದಿದೆ ಚಿಕಿತ್ಸೆ ಪದ್ಧತಿ ಇದೆ ಸರ್. ಸ್ಟಾರ್ಟಿಂಗ್ ನನಗೆ ನನ್ನ ಜೀವನ ಇಷ್ಟೇ ಮುಗೀತೇನೋ ಅನ್ಕೊಂಡಿದ್ದೆ. ಇವಾಗ ನನಗೆ ಆಲ್ಮೋಸ್ಟ್ ಒಂದು 100-200% ಗ್ಯಾರಂಟಿ ಬಂದಿದೆ. ಮುಂದೆ ನಾನು ಇವಾಗ ಕೆಲಸ ಮಾಡ್ಕೊಂಡು ಇದ್ಬಿಡ್ಬೋದು. ಈಗ ನಿಮಗೆ ನಡೆಯೋಕ್ಕೆ ಆಗ್ತಾ ಇರ್ಲಿಲ್ವಾ? ಒಂದು ಸ್ವಲ್ಪ ದೂರ ಸರ್, ಒಂದು 10-15 ಹೆಜ್ಜೆ ಆಗ್ತಂದ್ರು ಜಾಸ್ತಿ ಪೇನ್ ಬಂದ್ಬಿಡ್ದು, ಅಲ್ಲೇ ಕುತ್ಕೊಂಡ್ಬಿಡೋಣ. ನನಗೊಂದು 15 ಹೆಜ್ಜೆ ಸ್ಪೀಡಾಗಿ ನಡೆದು ತೋರಿಸಿ ಈಗ ಆಗುತ್ತಾ ಅಂತ. ಆಲ್ಮೋಸ್ಟ್ ಸ್ವಲ್ಪನೂ ಪೇನ್ ಬರ್ತದೆ. ನೀವು ನಡೆಯೋದು ನೋಡಿದ್ರೆ ವೀಕ್ಷಕರೇ ಗಾಬರಿ ಆಗ್ಬಿಡ್ತಾರೆ. ಸ್ವಲ್ಪನೂ ಪೇನ್ ಇಲ್ಲ ಸರ್. ಅವಾಗ ಹಿಂಗೆ ಹೆಜ್ಜೆ ಮೇಲೆ ಹೆಜ್ಜೆ ಹಿಡಿವೆ. ಈಗ ಆಲ್ಮೋಸ್ಟ್ 15-20 ಹೆಜ್ಜೆ ನಡೆದ್ರಲ್ಲ, ಈಗ ಸ್ವಲ್ಪನೂ ಪೇನ್ ಇಲ್ಲ. ಏನಿಲ್ಲ, ನಿಮಗೇನು ಅನ್ನಿಸ್ತಾ ಇಲ್ಲ? ಬಗ್ಗಕ್ಕಲ್ಲಿ ಆಗ್ತಾ ಇತ್ತ ಮುಂಚೆ? ಇಲ್ಲ ಸರ್, ಬಗ್ಗಕ್ಕೆ ಒಂದು ಅರ್ಧ ಬಗ್ಗಿವೆ ಅಷ್ಟೇ. ಬಗ್ ತೋರಿಸಿ ಎಷ್ಟಾಗುತ್ತೆ ಅಂತ. ಬಗ್ಬೋದು ಸರ್, ಫುಲ್ಲೇ ಬಗ್ಬೋದು. ಪೂರ್ತಿನೇ ಬಗ್ತಾ ಇದ್ದೀರಲ್ಲ, ಎಲ್ಲೂ ಏನೋ ನೋವಾಗ್ತಾ ಇಲ್ವಾ? ಅವಾಗ ಇಷ್ಟು ಬಗ್ಗಕ್ಕೆ ಆಗ್ತಾ ಇರ್ಲಿಲ್ಲ. ಎಲ್ಲಿ ಏನಾಗ್ತಾ ಇತ್ತು? ಪೇನ್ ಬರೋದು ಸರ್, ಇಲ್ಲಿ ಎಳ್ತಾ ಬರೋದು, ಕಾಲು ಇಲ್ಲಿಂದ ಇಲ್ಲಿ ತನಕ ಎಳ್ತಾ ಬರೋದು ಸಖತ್ತು. ಇವಾಗ ಫುಲ್ ಆಲ್ರೆಡಿ ಆಲ್ಮೋಸ್ಟ್ 90% ಕಮ್ಮಿ ಆಗಿ ಹೋಗಿದೆ. ಏನು ತೊಂದರೆ ಅನ್ನಿಸ್ತಾ ಇಲ್ಲ? ಇನ್ನು ಏನಾದ್ರು ರೆಸ್ಟ್ ಹೇಳಿದಾರೋ ನಿಮ್ಗೆ? ಸರ್ ಇವಾಗ ಒಂದು 30 ಡೇಸ್ ಹೇಳಿದ್ದಾರೆ. 30 ಡೇಸ್ ರೆಸ್ಟ್ ಮಾಡಿ ಅದಾದ್ಮೇಲೆ ನೀವು ಚಾಮುಂಡಿ ಬೆಟ್ಟನೂ ಹತ್ಬೋದು, ತುಂಬಾ ಖುಷಿ ಆಗ್ತದೆ ಸರ್. ಈಗ ನಾನು ದೇವ್ರು, ಈಗ ನಿಮ್ಮನ್ನೇ ದೇವ್ರು ಅನ್ಕೋಬೇಕು, ಆ ಥರ ಆಗಿದೆ ನಿಜ. ಅಂದ್ರೆ ಆಯುರ್ ಮಠಮ್ ಇಂದ ಎಲ್ಲರಿಗೂ ಸಜೆಷನ್ ಮಾಡ್ತೀನಿ, ಅಲ್ಲಿ ಇವಾಗ ದುಡ್ಡು ಕಳೆಯೋದ್ರ ಬದಲು ಆರಾಮಾಗಿ ಬಂದು ತೋರಿಸ್ 100-200% ತೋರಿಸ್ಕೋಬೋದು. ಅಂದ್ರೆ ನೀವು ಇಲ್ಲಿ ಬಂದಾಗ ನಿಮಗೆ ವಿಶ್ವಾಸ ಇತ್ತಾ? ಬಂದಾಗ ವಿಶ್ವಾಸ ಇರ್ಲಿಲ್ಲ ಸರ್. ಇವಾಗ ಅಲ್ಲಿ ಕಳೆದು ಬಿಟ್ಟಿದ್ನಲ್ಲ, ಬೇರೆ ಕಡೆ ಎಲ್ಲ ಕಳೆದು ಬಿಟ್ಟಿದ್ದೆ. ಎಷ್ಟು ವರ್ಷದಿಂದ ಇದೆ ಸಮಸ್ಯೆ ಸರ್? ಒಂದು 7 ಮಂತಿಂದ ಇದೆ. 7 ಮಂತ್ಸಿಂದ ಏನ್ ಕೆಲಸ ಮಾಡ್ತಾ ಇದ್ರಿ? ಟ್ರ್ಯಾಕ್ಟರ್ ಸರ್, ಟ್ರ್ಯಾಕ್ಟರ್ ಮತ್ತೆ ಜಮೀನ್ ಕೆಲಸ. ಅದರಲ್ಲಿ ಬಿಸಾಡಿ ಅದಾಗಿತ್ತು. ನನಗೆ ಭಯನೇ ಆಗೋಗ್ಬಿಟ್ಟು ಸರ್, ಏನು ಆಶೆನೇ ಹಿಡಿಯೋದೇನೋ ಅನ್ನೋ ಥರ ಆಗೋಗಿತ್ತು. ಮದುವೆ ಆಗಿದೆಯಾ ನಿಮ್ಗೆ? ಆಗಿದೆ ಸರ್. ಮಕ್ಕಳೆಲ್ಲ ಇದ್ದಾರಾ? ಮಗ ಇದ್ದಾನೆ. ಜೀವನ ಹಿಂಗೆ ಆಗೋಗ್ಬಿಟ್ಟಿತ್ತು, ಜೀವನ ಮುಂದೆ ಜೀವನ ಹೆಂಗೆ ಅಂತ ಅನಿಸಿತ್ತು. ಇಲ್ಲಿಗೆ ಧೈರ್ಯ ಬಂದ? ಧೈರ್ಯ ಬಂದಿದೆ ಸರ್ ಆಲ್ಮೋಸ್ಟ್. ಈಗ ಅವತ್ತಿಂದ ಮಾನಸಿಕ ಅವಸ್ಥೆ ಬಹಳ ಕೆಟ್ಟದಾಗಿತ್ತು ಅಂದ್ರೆ ಹಾಗೆ ಹೋಯ್ತು ಸರ್. ಈಗ ನಮ್ಮ ಅಪ್ಪನ ಸ್ಟ್ರೋಕ್ ಆಗಿದೆ. ಈಗ ನಾನೇ ನಮ್ಮ ಮನೆ ಸಂಸಾರ ಎಲ್ಲ ಸಾಕೋದು ನಾನು ಒಬ್ಬನೇ. ನಮ್ಮ ಅಪ್ಪ, ನಮ್ಮ ಅಮ್ಮ, ನಮ್ಮ ಹುಡುಗ, ಸ್ಕೂಲ್ದು ಎಲ್ಲನೂ ಸಾಕೋದು ನಾನು ಒಬ್ಬನೇ. ಈಗ ನನ್ನ ಒಬ್ಬನ ಮೇಲೆ ಹೊರ ಬಿದ್ದಿತ್ತು. ಇವಾಗ 200% ನನಗೆ ಗ್ಯಾರಂಟಿ ಬಂದಿದೆ ಸರ್. ಮುಂದೆ ಇನ್ನೊಂದು 1-2 ತಿಂಗಳು 2 ತಿಂಗಳು ಬಿಟ್ಕೊಂಡು ಸಿಂಪಲ್ ಆಗಿ ಕೆಲಸ ಮಾಡ್ಕೊಂಡು ಆಮೇಲೆ ಹೋಯ್ತಾ ಅನ್ನೋದು ನಂಬಿಕೆ ಬಂದಿದೆ. ಅಂದ್ರೆ ನಿಮಗೆ ಆಪರೇಷನ್ ಯಾರು ಹೇಳಿಲ್ವಾ ಸರ್? ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಇಲ್ಲೇ ಮೈಸೂರಲ್ಲೇ ತೋರಿಸಿದೆ, ಕಾಮಾಕ್ಷಿ. ಅಲ್ಲಿ ಸಜೆಷನ್ ಮಾಡಿದ್ರು, ಆಪರೇಷನ್ ಮಾಡಬೇಕು ಅಂತ ಹೇಳಿದ್ರು. ಅದೇ ನಮಗೆ ಮತ್ತೆ ಎಲ್ಲ ಎದುರಿಸಿದ್ರು, ಆಪರೇಷನ್ ಮಾಡಿದ್ರೆ ಕೆಲವ್ರಿಗೆ ಸೊಂಟನೆ ಹೋಗುತ್ತೆ, ಎದೇಳಲ್ಲ. ಯಾರು ಹೇಳಿದ್ರು? ಇಲ್ಲ ಮಾಡಿಸ್ಕೊಂಡ್ರೆ ಸ್ವಲ್ಪ ಜನ ಹೇಳಿದ್ರು. ಹೌದು, ಮಾಡಿಸ್ಕೊಂಡ್ರೆ ಸ್ವಲ್ಪ ಜನ ಹೇಳಿದ್ರು. ನಾನು ಇಲ್ಲಿ ಗೌರ್ಮೆಂಟ್ ಐಟಾಗಿ ಒಂದಿನ ಹೋಗಿದ್ದೆ ಟ್ಯಾಬ್ಲೆಟ್ಸ್ ತಗೊಳ್ಳೋಣ ಅಂತ. ಅಲ್ಲಿ ಬಂದಿದ್ದವ್ರು ಹೇಳಿದ್ರು ಮಾಡಿಸ್ಬೇಡಿ ಅಂತ. ನಾನು ಅಲ್ಲಿ ನೋಡ್ಬಿಟ್ಟು ಅಲ್ಲಿಂದ ಬಂದ್ಬಿಟ್ಟು ಮತ್ತೆ ಯೂಟ್ಯೂಬ್ ನೋಡ್ಬೇಕಾದ್ರೆ ನಿಮ್ಮ ಆಯುರ್ ಮಠಮ್ ನೋಡಿದೆ.
ನೀವು ನಮ್ಮಲ್ಲಿ ಎಷ್ಟು ಜನ ನೋಡಿದ್ರಿ ಅನುಭವ? ಸರ್ ಹೆಚ್ಚು ಕಮ್ಮಿ ಒಂದು 20, 25, 30, 50 ನೋಡಿದೆ. ಈಗ ಒಬ್ರು ತಪ್ಪ ಒಬ್ರು ಯಾವ ಥರ ಆಗಿದೆ ಏನು ಅಂತ ಆ ಭರವಸೆ ಮೇಲೆ ಬಂದೆ ನನಗೂ ಅದೇ ಥರ ಆಗ್ಬೋದು ಅನ್ನೋ ಒಂದು ಭರವಸೆಯಿಂದ ಬಂದೆ. ಸೊ ಈಗ ಆ ಭರವಸೆ ಪೂರೈಸಿದೆ. 200% ಗ್ಯಾರಂಟಿ ಇದೆ ಸರ್. ಇವಾಗ ಆಲ್ರೆಡಿ ಹೆಚ್ಚು ಕಮ್ಮಿ 70-90% ಕಮ್ಮಿ ಆಗೋಗಿದೆ. ಇವಾಗ ಒಂದು ತಿಂಗಳು ಮಂತೊಳಗೆ ಮೋಸ್ಟ್ಲಿ ಫುಲ್ ಕಂಪ್ಲೀಟ್ ಆಗುತ್ತೆ ಅಂತ ಭರವಸೆ ಇದೆ ಸರ್. ಓಕೆ, ಇದೇನು ತುಂಬಾ ಎಕ್ಸ್ಪೆನ್ಸಿವ್ ಆಗಿ ಅನಿಸ್ತಾ? ಬೇರೆ ಜಾಗದಲ್ಲೆಲ್ಲ ನೀವು ಖರ್ಚು ಮಾಡಿದಾಗ ತುಂಬಾ ಖರ್ಚಾಗಿ ಅನಿಸ್ತಾ ಹೇಗೆ? ಇಲ್ಲ ಸರ್, ಇವಾಗ ನಾನು ಅಲ್ಲಿ 7 ಡೇಸ್ಗೆ 70,000 ಖರ್ಚು ಮಾಡಿರೋದು ಇಲ್ಲ ಅಷ್ಟು ಅನ್ಸರ್. ಇಲ್ಲಿ ಕ್ಲಿಯರ್ ಆಗ್ತಾ ಇದೆ ಅಲ್ಲ ಸರ್, ಮನ್ಸು ಎಲ್ಲ ಇಬ್ಬರು ಸಾಲ ಮಾಡಿದ್ರು ತೀರಿಸ್ಕೋಬಹುದು. ಹೌದು, ಆರೋಗ್ಯ ಹೌದೌದು, ಆರೋಗ್ಯ ಚೆನ್ನಾಗಿದೆ, ತೀರಿಸ್ಕೋಬಹುದು. ಇನ್ನು ಬೇರೆ ಕಡೆ ಹೋಗಿ ಇನ್ನು 7 ಡೇಸ್ ತೋರಿಸ್ತೇವೆ, ಒಂದು ಸ್ವಲ್ಪನೂ ಕಮ್ಮಿ ಆಗಲಿಲ್ಲ. ಇಲ್ಲಿ ದುಡ್ಡು ಖರ್ಚಾದ್ರೂ ಭರವಸೆ ಇದೆ, ನಾನು ತೀರಿಸ್ಕೋಬಹುದು ಅನ್ನೋ ಶಕ್ತಿ ಇಲ್ಲಿ ಗೊತ್ತಾಗ್ತಾ ಇದೆ ನನಗೆ. 100%, 200% ಆರಾಮಾಗಿ ತೋರಿಸ್ಕೋಬಹುದು. ಸೊ ನಿಮಗೆ ನೋವಲ್ಲಿರೋರಿಗೆ ಸರ್, ವಿಡಿಯೋ 200% ಎಲ್ಲ ಬಂದು ಆರಾಮಾಗಿ ತೋರಿಸ್ಕೊಳ್ಳಿ ಅಂತ ನಾನು ಎಲ್ಲರಿಗೂ ಸಜೆಷನ್ ಮಾಡ್ತೀನಿ ಸರ್. ಅಷ್ಟು ಕಾನ್ಫಿಡೆನ್ಸ್ ಇದೆಯಾ? 200% ಕಂಫರ್ಟ್ ಇದೆ ಸರ್. ನಾನು ಎಲ್ಲರಿಗೂ ಹೇಳ್ತೀನಿ. ಈಗ ನನಗೆ ಗೊತ್ತಿರೋ ನಮ್ಮೂರಲ್ಲಿ ಒಂದು 3 ಜನ ಇದ್ದಾರೆ, ಒಬ್ರು ಲೇಡೀಸ್ 2 ಜೆಂಟ್ಸ್ ಇದ್ದಾರೆ. ಅವ್ರಿಗೆ ಸಜೆಷನ್ ಮಾಡಿದ್ದೀನಿ ಆಲ್ರೆಡಿ. ಈಗ ಏನೋ ಹೊಸದಾಗಿ ಸ್ವಲ್ಪ ದಸರಾಗೆ ಆಫರ್ ಕೊಟ್ಟಿದ್ದೀರಿ ಅಂತ ಗೊತ್ತಾಯ್ತು. ಅದಕ್ಕೆ ಅವ್ರಿಗೆ ಹೇಳಿದ್ದೀನಿ, ಸಜೆಷನ್ ಮಾಡಿದ್ದೀನಿ. ಈಗ ಹೊಸದು ಸ್ವಲ್ಪ ಓಪನ್ ಮಾಡ್ತಾ ಇದ್ದಾರೆ ಅಂತಲೂ ಹೇಳಿದ್ದೀನಿ. ಸ್ವಂತ ಓಪನ್ ಮಾಡ್ತಾ ಇದ್ದಾರೆ, ಇನ್ನೂ ಆಗಿಲ್ಲ. ಡಿಸೆಂಬರ್ಗೆ ಏನೋ ಆಗುತ್ತೆ ಅಂತ ಹೇಳಿದ್ದಾರೆ. ಎಲ್ಲರಿಗೂ 100% ವಿಡಿಯೋ ನೋಡೋರಿಗೆ ಎಲ್ಲರಿಗೂ ಹೇಳ್ತೀನಿ ಸರ್, 200% ಎಲ್ಲ ಬಂದು ಆರಾಮಾಗಿ ತೋರಿಸ್ಕೋಬಹುದು. ನೀವು ನಿಮ್ಮಂತವ್ರು ಹೇಳೋ ಹೇಳಿಕೆ ಮೇಲೆ ನೀವು ಈಗ ಬಂದಿರೋದು ಚೆನ್ನಾಗಿ. ಬೇರೆ ನಾನು ವಿಡಿಯೋ ನೋಡ್ಕೊಂಡೇ ಬಂದಿದ್ದೀನಿ ಸರ್. ಈಗ ನನ್ನಿಂದ ಇನ್ನೂ 10 ಜನಕ್ಕೆ ಉಪಯೋಗ ಆಗ್ತದೆ ಅಂದ್ರೆ ಇನ್ನೂ ಒಳ್ಳೇದೇ ಅಲ್ವಾ? ಸೊ ನಿಮಗೆ ವಿಡಿಯೋ ಕೊಡೋಕ್ಕೂ ಇಷ್ಟ ಆಗ್ತಾ ಇದೆ? ತುಂಬಾ ಇಷ್ಟ ಆಗ್ತಾ ಇದೆ ಸರ್. ಬಹಳ ಸಂತೋಷ. ದೇವರು ನಿಮಗೆ ಸರ್ವ ಆರೋಗ್ಯ ಕೊಟ್ಟು ಕಾಪಾಡಲಿ. ಥ್ಯಾಂಕ್ ಯು ಸರ್. ನಿಮಗೂ ದೇವರ ಆರೋಗ್ಯ ಕೊಟ್ಟು ಕಾಪಾಡಲಿ ಸರ್.